ಎಲ್ಲ ಹೋಗ್ತಾ ಇದೀವಿ ಸರ್ ನಾವು ಇವಾಗ. ಹಾಯ್, ಎಲ್ರಿಗೂ ನಮಸ್ಕಾರ. ನಾವು ಬ್ಲಾಗ್ ನೋಡ್ತಾ ಇರುವಂತವ್ರಿಗೆ ಇವತ್ತು ನಾವು ಪ್ರಸಿದ್ಧ ಶಂಭುನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇದು ಕೋಟೆಕೊಪ್ಪ ಆಲ್ಕೊಳಿ ರಸ್ತೆ ಮಧ್ಯದಲ್ಲಿದೆ. ತುಂಬಾ ಪವಾಡ ಇರುವಂತ ಕ್ಷೇತ್ರ. ಶ್ರೀ ಶಂಭುನಾಗಲಿಂಗೇಶ್ವರರು ಉತ್ತರದಿಂದ ದಕ್ಷಿಣಕ್ಕೆ ಬಂದು ಇಲ್ಲಿ ಅನೇಕ ಪವಾಡಗಳನ್ನು ಗೈದು ಈಗ ಒಂದು ಬೋರೆವಲ ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾರೆ. ತುಂಬಾ ಪವರ್ಫುಲ್, ತುಂಬಾ ಚೆನ್ನಾಗಿದೆ. ಒಳ್ಳೆ ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳ್ಬೋದು. ಈಗ ನಾವು ಕರ್ಕೊಂಡು ಹೋಗ್ತೀವಿ, ಬನ್ನಿ. ಎಷ್ಟು ಚೆನ್ನಾಗಿದೆ ಅಂತ, ಒಂದು ಮಲೆನಾಡು ನೋಡ್ದಂಗೆ ಆಗುತ್ತೆ. ಸೂಪರ್ ಆಗಿದೆ. ಇವತ್ತು ಜಾತ್ರೆ ಇದೆ, ಮತ್ತೆ ದೊಡ್ಡ ತೇರಿ ಇದೆ, ಕಲ್ಯಾಣಿ ಇದೆ. ಇದನ್ನೆಲ್ಲ ಇವತ್ತು ನಮ್ಮ ಚಾನೆಲ್ ತೋರಿಸ್ತೀವಿ, ಬನ್ನಿ. ಕಾಪಾಡ್ದವನೆ ಕಂಡ 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 ಕಂಡೇನ ಕಂಡ ಪರಶಿವನ ಕಂಡ 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 ಕಂಡೇನ. ನಮಸ್ತೆ ಬಂಧುಗಳೇ, ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವಿದ್ದೀವಿ ಶ್ರೀ ಕ್ಷೇತ್ರ ಬೋರೆವಲ ಶ್ರೀ ಶಂಭುನಾಗಲಿಂಗೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ನಾವಿದ್ದೀವಿ. ಇವತ್ತು ಸುದಿನ, ಮಹಾಶಿವರಾತ್ರಿ ದಿನ. ಬಹಳ ಅದ್ದೂರಿಯಾಗಿ ಜಾತ್ರಾ ಸಂಭ್ರಮ ನಡೀತಾ ಇದೆ. ಹಾಗಾಗಿ ಇವತ್ತು ಸ್ವಾಮಿಯ ಬಗ್ಗೆ, ಆ ಒಂದು ಕ್ಷೇತ್ರ ಇತಿಹಾಸದ ಬಗ್ಗೆ ಮುಖ್ಯಸ್ಥರಾದಂಥ ಮತ್ತು ಕವಿಗಳು ಸಾಹಿತಿಗಳಾದಂಥ ಶ್ರೀ ಕೆ ನಾಗಲಿಂಗೇಶ್ವರರನ್ನ ಈಗ ಪರಿಚಯ ಮಾಡ್ಕೊಂಡು ಬನ್ನಿ. ಕ್ಷೇತ್ರದ ಬಗ್ಗೆ ಏನ್ ಹೇಳ್ತಾರಂತ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಸರ್ವ ಭಕ್ತಾದಿಗಳಿಗೂ ಶ್ರೀ ಶಂಭುನಾಗಲಿಂಗೇಶ್ವರ ಸ್ವಾಮಿ ಎಲ್ಲರಿಗೂ ಒಳಿತು ಮಾಡಲಿ ಅಂತ ಭಗವಂತನ ಕೇಳ್ಕೊಂತಾರೆ. ಈ ಶುಭ ದಿನದಂದು ಎಲ್ಲರಿಗೂ ಒಳ್ಳೆಯದು. ಕ್ಷೇತ್ರ ಬಂದ್ಬಿಟ್ಟು 45 ವರ್ಷಗಳ ಇತಿಹಾಸ ಈ ಸ್ವಾಮಿಗಿದೆ. ನಮ್ಮ ತಂದೆಯವರು ರೇಷ್ಮೆ ಗಡ್ಡೆ ಹಾಕಿ ಉಳುಮೆ ಮಾಡ್ಬೇಕಾದ್ರೆ, ತೋಟ ಮಾಡ್ಬೇಕಾದ್ರೆ ಅವ್ರಿಗೆ ಉಳ್ಬೇಕಾದ್ರೆ ನೇಗಲಿಗೆ ಸಿಕ್ಕಿದಂಥ ಲಿಂಗ ಉದ್ಭವ ಮೂರ್ತಿ ಇದು. ಅವತ್ತಿನಿಂದ ಇವತ್ತಿನವರೆಗೂ 45 ವರ್ಷಗಳ ಕಾಲ ಸ್ವಾಮಿ ಬಂದಂಥ ಭಕ್ತರನ್ನ ಕಷ್ಟ ಕಾದು ಅವರ ಅರ್ಕೆ ಆಟಿಗಳನ್ನ ತಗೊಂಡು ಈ ಕ್ಷೇತ್ರನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಕಷ್ಟ ಇರಲಿ, ಎಂಥದ್ದೇ ಕಷ್ಟಗಳಿದ್ರಿ, ಇಲ್ಲಿ ಬಂದು ಅರ್ಕೆ ಮಾಡಿಕೊಂಡು ಸ್ವಾಮಿನ ನಂಬಿಕೊಂಡು ಒಂದೇ ಮನಸ್ಸಿಂದ ಭಕ್ತಿಯಿಂದ ಹೋದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಶುಭ ಭಕ್ತಾದಿಗಳಿಂದ ಅರ್ಕೆಗಳೇ ಅದೇನು ಹರಿಸ್ಕೊಂಡು ಅದೇನು ಒಳ್ಳೇದಾಗಿತ್ತು ಅದರಿಂದ ಮೂಲಕ ಸ್ವಾಮಿ ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಥಮವಾಗಿ ಈ ಕ್ಷೇತ್ರದಲ್ಲಿ ಈ ಗರ್ಭಗುಡಿ ಮಾತ್ರ ಇದ್ದದ್ದು. ಸ್ವಾಮಿಯವರು ಯಾರು ಕಷ್ಟಕಾಲ ಪರಿಹರಿಸ್ಕೊಂಡು ಅದ್ರ ಮುಂದಕ್ಕೆ ದೇವಸ್ಥಾನ ಆಯಿತು. ಅದಾದಮೇಲೆ ದಾಸೋಹ ಭವನವನ್ನು ನಡೆಸ್ಕೊಟ್ರು. ಅದಾದ ನಂತರ ಕಲ್ಯಾಣಿ ಆಯಿತು, ಹೆಬ್ಬಾಗಿಲ ಆಯಿತು. ಅದಾದ ನಂತರ ಚಿಕ್ಕ ಹೆಬ್ಬುಲಿ ತೇರು ಆಯಿತು. ದೊಡ್ಡ ತೇರು ಕೂಡ ಶಿವರಾತ್ರಿ ಜಾತ್ರೆಯಲ್ಲಿ ನಡೀತಿದ್ದೀವಿ. ಅದು ನವಗ್ರಹ ಮಂಟಪ, ಮತ್ತೆ ಏಳ್ತಲೆಯ ಸರ್ಪದ ಕೆಳಗಡೆ ಶಿವಮೂರ್ತಿ, ಅದು ವಿಶೇಷವಾದಂತಹ ಶಿವಮೂರ್ತಿ, ಅದು ಕೂಡ ನಿರ್ಮಾಣ ಆಯಿತು. ಮಳೆ ಮಾರುತಿ ಮಂದಿರ ಕೂಡ, ಅದನ್ನು ಕೂಡ ಸ್ವಾಮಿಯವರ ದಯದಿಂದ ಎಲ್ಲನೂ ಒಳ್ಳೆಯದಾಯಿತು. ಮುಂದೆ ಈ ದೇವಸ್ಥಾನ ಸ್ವಲ್ಪ ಇನ್ನೂ ಆಲ್ಟ್ರೇಷನ್ ಮಾಡೋದಿದೆ. ಇದು ಶಿವರಾತ್ರಿ ಆದ ನಂತರ ಅದನ್ನು ಶುರು ಮಾಡಬೇಕು ಅಂತಿದ್ದೀವಿ. ಹೀಗೆ ಸ್ವಾಮಿಯವರ ಇವತ್ತು ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ರಥೋತ್ಸವ ಇದೆ. ನಾಳೆ ಬೆಳಗ್ಗೆ ಅಂದರೆ ಸೋಮವಾರ ಬೆಳಿಗ್ಗೆ 4:15 ಅಗ್ನಿಕೊಂಡ ಇದೆ. ರಾತ್ರಿ ಶಂಭುನಾಗಲಿಂಗೇಶ್ವರ ಸ್ವಾಮಿ ಕುರಿತಾದಂಥದ್ದೇ ಹರಿಕಥೆ ಕಾರ್ಯಕ್ರಮ ಇದೆ. ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಿ. ಮತ್ತೆ ಇಲ್ಲಿ ಸೋಮವಾರ, ಶುಕ್ರವಾರ ವಿಶೇಷ ದಿನಗಳು, ಭಾನುವಾರ, ಅಮಾವಾಸ್ಯೆ ದಿನದಂದು ಒಳ್ಳೊಳ್ಳೆ ಪೂಜೆ ಪುರಸ್ಕಾರಗಳು ನಡೀತವೆ. ಯಾರು ಕಷ್ಟದಿರ್ತಾರೋ ಭಕ್ತಗಳು ಬಂದು ಸ್ವಾಮಿನ ಬೇಡ್ಕೊಂಡು ಆರಕೆ ಮಾಡ್ಕೊಂಡು ಹೋಗ್ತಾರೋ ಎಲ್ಲರ ಕಷ್ಟನೂ ಪರಿಹಾರ. ನಮಸ್ಕಾರ. ಈಗಾಗಲೇ ಈ ಒಂದು ಕ್ಷೇತ್ರದ ಇತಿಹಾಸವನ್ನ, ಕಿರುಪರಿಚಯವನ್ನ ಕೆ ನಾಗಲಿಂಗೇಶ್ವರ ಪರಿಚಯ ಮಾಡಿಕೊಟ್ರು. ಕೆ ನಾಗಲಿಂಗೇಶ್ವರ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಶ್ರೀಯುತರು ಇವರು ಒಂದು BCom ಪದವಿಯನ್ನ ಮಾಡಿರುವಂತವರು. ಇವರು ಅಪ್ಪಟ ಸಾಹಿತಿಗಳು. ಈ ಕ್ಷೇತ್ರದ ಬಗ್ಗೆ ಅಧ್ಯಯನ ಮಾಡಿ ಪುಸ್ತಕವನ್ನ ಬರೆದು ಸರಿಸುಮಾರು 250ಕ್ಕಿಂತ 300 ಧ್ವನಿಸುಳಿಗಳನ್ನ ಇವರು ಹೊರತಂದಿದ್ದಾರೆ. ನಮ್ಮ ಕೈಲಿ ಸರಿಸುಮಾರು ಒಂದು 100-200 ಗೀತೆಗಳನ್ನು ಬರೆಸಿದ್ದಾರೆ ಅಂತ ಒಂದು ಅವಕಾಶ ಕಲ್ಪಿಸಿಕೊಟ್ರು. ಪರಮ ಪೂಜ್ಯ ರಾಜಸ್ವಾಮಿಗಳು ಮತ್ತೆ ಕೆ ನಾಗೇಶ್ವರ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 200-300 ಗೀತೆಗಳನ್ನ ಬರೆದಿದ್ದೀನಿ, ಹಾಡಿದ್ವಿ. ತುಂಬಾ ಕಲಾವಿದರು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದಾರೆ. ಹಾಗಾಗಿ ಕಲಾವಿದರನ್ನ ಪೋಷಣೆ ಮಾಡುವಂತಹ ಶ್ರೀ ಕ್ಷೇತ್ರ. ಎಲ್ಲ ಭಕ್ತಾದಿಗಳು ಒಂದು ನಂಬಿಕೆಯಲ್ಲಿ ಬಂದು ಯಾರು ಇಲ್ಲಿ ಸ್ವಾಮಿನ ನಂಬ್ತಾರೆ, ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಅದನ್ನ ನಾನು 2 ದೇಶಗಳಿಗೆ ಹೋಗಿ ಬಂದೆ. ಅಪ್ಪಾಜಿಯವರ ಆಶೀರ್ವಾದದಿಂದ ನನಗೆ ಅರಸಿ ಕಳಿಸ್ಕೊಟ್ರು ವಿದೇಶಕ್ಕೆ. ನಾಗಲಿಂಗೇಶ್ವರ ಅಷ್ಟೇ ತುಂಬಾ ಸಪೋರ್ಟಿಂಗ್ ಮಾಡಿ ಎಲ್ಲಾ ತರದಲ್ಲಿ ನಾವು ನಿಂತ್ಕೊಂಡು ಒಂದು ನಮ್ಮ ಅಭಿವೃದ್ಧಿಯನ್ನು ಬಯಸುವಂತವ್ರು. ಇದೊಂದು ನಮಗೊಂದು ಜ್ಞಾನ. ಈ ಒಂದು ಶಂಭುನಾಗೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಅಂದ್ರೆ ಭಕ್ತಾದಿಗಳ ಒಂದು ಕುಟುಂಬ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಅಪ್ಪಾಜಿಯವರು ಬಯಸ್ಕೊಳ್ತಿದ್ದಾರೆ.
ಮುಂದಿನ ದಿನಗಳಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರ ಆಗ್ಬೇಕಂತ ನಾನೆಲ್ಲ ಭಕ್ತಾದಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಮಹಾಶಿವರಾತ್ರಿ ಶುಭ ದಿನ. ಜೈ ಶಂಭುನಾಗಲಿಂಗೇಶ್ವರ. ಶಂಭುನಾಗಲಿಂಗೇಶ್ವರ ಕುರಿತಾದಂತ ಚರಿತೆ ಮತ್ತು ಶಿವಕಥೆ, ಗೀತೆಗಳು ಇದನ್ನೆಲ್ಲ ತಿಳ್ಕೊಬೇಕಂತಂದ್ರೆ ನೀವು ಯೂಟ್ಯೂಬ್ಗೆ ಹೋಗಿ KR ನಾಗಲಿಂಗೇಶ್ವರ ಅಂತೇಳಿ ನೀವು ಟೈಪ್ ಮಾಡಿದ್ರೆ ಎಲ್ಲ ಹಾಡುಗಳು ಸಿಗ್ತವೆ. ಮತ್ತೆ ಪ್ರತಿ ಶುಕ್ರವಾರ ಮತ್ತೆ ಸೋಮವಾರ ಮತ್ತೆ ಭಾನುವಾರ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ, ಪೂಜೆ ಪುನಸ್ಕಾರ ನಡೆಯುತ್ತೆ, ವಿಶೇಷ ದಿನಗಳಲ್ಲೂ ಸಹ ನಡೆಯುತ್ತೆ. ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ಮತ್ತೆ ಕಾರ್ಯಕ್ರಮಗಳು ನಡೆಯುತ್ತೆ. ಇವತ್ತು ಮಹಾಶಿವರಾತ್ರಿ ತುಂಬಾ ಅದ್ದೂರಿಯಾದಂತಹ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಶಂಭುನಾಗಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಇದು ನಾವು ಒಂದು 25 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ತುಂಬ ಶಿವ ಸಾಕ್ಷಾತ್ಕಾರವಾಗಿ ಉದ್ಭವಲಿಂಗವಾಗಿ ನೆಲೆಯಾಗಿದ್ದಾರೆ. ಎಂಥ ಕಷ್ಟ ಏನೇ ಇದ್ರೂ ಅದು ದೂರ ಆಗುತ್ತೆ. ಭಯ ಭಕ್ತಿಯಿಂದ ಬಂದು ಸ್ವಾಮಿನ ಬೇಡಿದ್ರೆ ಸಾಕ್ಷಾತ್ ಶಿವನೇ ಒಂದು ವರ ಕೊಟ್ಟು ನಮ್ಮ ಕಷ್ಟ ಕಾರ್ಪಣ್ಯ ಏನೇ ಇದ್ರೂ ಅದನ್ನೆಲ್ಲ ದೂರ ಮಾಡಿ ಮಕ್ಕಳಾಗಿ ಸ್ವೀಕರಿಸಿ ನಮ್ಮನ್ನ ಕಾಯ್ತಾರೆ. ಎಲ್ಲಿಂದ ಬಂದಿದ್ದು? ಕಂಡ 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 ಕಂಡ